ಎಲ್ರಿಗೂ ನಮಸ್ಕಾರ. ಮತ್ತೊಂದು ಟ್ರಾವೆಲಿಂಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಹೇಳ್ತೀನಿ. ನಾವಿವತ್ತು ಚಿಕ್ಕ ಸಂಗಮ ಅನ್ನೋ ಪುಣ್ಯಕ್ಷೇತ್ರಕ್ಕೆ ಹೊಂಟೀವ್ರಿ. ಬರ್ರಿ ಎಲ್ಲರೂ ಹೋಗೋನು ಮತ್ತು ಅಲ್ಲೆಲ್ಲ ಹೆಂಗೈತಿ ಅಂತ ತೋರಿಸ್ತೀನಿ ನೋಡ್ರಿ. ಇದು ಬಾಗಲಕೋಟಿಂದ 40 ಕಿಲೋಮೀಟ್ರು ಮತ್ತು ಬೀಳ್ಗಿಯಿಂದ 14 ಕಿಲೋಮೀಟ್ರ್ ಆಗ್ತೈತ್ರಿ. ಬಾಡಗಂಡಿ ಅನ್ನುವಂಥ ಊರಿಗೆ ಬಂದು ಇಳಿದ್ರೆ ಅಲ್ಲಿಂದ ನಿಮ್ಗೆ ಆಟೋ ಸಿಗ್ತಾವ್ರಿ. ಇಲ್ಲ ನೀವು ಪರ್ಸ್ನಲ್ ವೆಹಿಕಲ್ ಇದ್ರೆ ಅಂತೂ ಆರಾಮ್ಸೆ ಬರ್ಬೋದು. ಸ್ವಲ್ಪ ಊರು ಹೊರಗೆ ಆಗ್ತೈತೆ ನೋಡ್ರಿ ಇದು. ಹಿಂಗಾಗಿ ಬಾಡಗಂಡಿಯಿಂದ ಆಟೋ ಅಂತೂ ಸಿಗ್ತಾವು. ಕೂಡಲ ಸಂಗಮದಿಂದ 90 ಕಿಲೋಮೀಟ್ರ್ ಆಗ್ತೈತ್ರಿ. ಕೂಡಲ ಸಂಗಮ ಇದು ಚಿಕ್ಕ ಸಂಗಮ ಅಂತ ಕರೀತಾರೆ ಇದಕ್ಕೆ. ಮುಂಚೆ ಏನೋ ಒಂದು ಗುಡಿ ಇತ್ತಂತ, ಕೃಷ್ಣಾ ನದಿ ಒಳಗೆ ಕೊಚ್ಕೊಂಡು ಹೋಗೈತಂತ್ರಿ. ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯಿಂದ ಎರಡನೇ ಗುಡಿ, ಇದು ಹೊಸ ಗುಡಿ ಹತ್ರಿ. ಊರು ಹೊರಗೈತಿ. ಸಿಕ್ಕಾಪಟ್ಟೆ ಗಿಡಗಳು ಅದಾವ್ರಿ. ನೇಚರ್ ಮಧ್ಯೆ ಹೊಳಿನೂ ಐತ್ರಿ. ಭಾಳ ಚಂದ ಐತಿ ಗುಡಿ. ಗೋಪುರ ನೋಡ್ರಿ ಎಷ್ಟು ಚಂದ ಐತ್ಲ. ನನಗಂತೂ ಭಾಳ ಇಷ್ಟ ಆಯ್ತು. ಫುಲ್ ಕಲ್ಲಿನ ಗುಡಿನ ಐತಿ ನೋಡ್ರಿ ಇದೆಲ್ಲ. ಹಿಂಗೆ ದೊಡ್ಡ ಬಾಗ್ಲೈತಿ ಎಂಟ್ರಿಗೆ. ಭಾಳ ಚಂದ ಐತಿ ಗುಡಿ. ನನಗಂತೂ ಭಾಳ ಇಷ್ಟ ಆಯ್ತು ಯಾವುದೇ ಒಂದು ದೇವಸ್ಥಾನ ಆಗಿರಲಿ ಅಥವಾ ಸ್ಥಳ ಆಗಿರಲಿ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿರ್ತೈತ್ರಿ. ಹಂಗೆ ಈ ದೇವಸ್ಥಾನನೂ ಒಂದು ವಿಶೇಷತೆಯನ್ನು ಹೊಂದೈತಿ. ಅದೇನಪ್ಪ ಅಂತಂದರೆ, ಶ್ರೀ ಜಗಜ್ಯೋತಿ ಬಸವಣ್ಣನವರು 100 ವರ್ಷಗಳ ಹಿಂದೆ ಈ ಸ್ಥಳದೊಳಗೆ ಜಾತವೇದ ಮುನಿಗಳಿಂದ ವಿದ್ಯಾಭ್ಯಾಸವನ್ನು ಪಡೆದುಕೊಂಡ ಸ್ಥಳ ಇದಾಗೈತೆ ನೋಡ್ರಿ. ಇಷ್ಟು ದೊಡ್ಡ ಇತಿಹಾಸ ಹೊಂದಿರುವಂಥ ಈ ಸ್ಥಳ ವರ್ಷದ 12 ತಿಂಗಳು ಪ್ರವಾಸಿಗರು ಮತ್ತು ಭಕ್ತರು ಬಂದು ಹೋಗೋಕೆ ಭಾಳ ಅನುಕೂಲ ಐತ್ರಿ. ನಾವು ಕಾರ್ತಿಕ ಸೋಮವಾರ ಅಂದರೆ 2ನೇ ಸೋಮವಾರ ನಾವು ಸಂಗಮನಾಥನ ದರ್ಶನ ಪಡ್ಕೊಂಡು ಬಂದೀವ್ರಿ. ನೀವು ಹೋಗ್ಬೋದ್ರಿ. ಬೇಕಾದಷ್ಟು ಅನುಕೂಲ ಐತಿ. ನೀವು ಪರ್ಸ್ನಲ್ ವೆಹಿಕಲ್ ಆದರೂ ತೊಗೊಂಡು ಹೋಗ್ಬೋದ್ರಿ. ಇಲ್ಲ ಅಂದ್ರೆ ಬಸ್ಸಿಗೂ ಹೋಗ್ಬೋದ್ರಿ. ಬಿಜಾಪುರ ಬಸ್, ಬೀಳ್ಗಿ ಬಿಜಾಪುರ ಬಸ್ ಬಾಡಗಂಡಿ ಅನ್ನುವಂಥ ಒಂದು ಹಳ್ಳಿ ಐತ್ರಿ. ಆ ಊರಿಗೆ ಇಳಿದ್ರೆ ಅಲ್ಲಿಂದ 14 ಕಿಲೋಮೀಟ್ರ್ ಆಗ್ತೈತ್ರಿ. ಚಿಕ್ಕ ಸಂಗಮನಾಥನ ದೇವಸ್ಥಾನಕ್ಕೆ ಆಟೋಗಳು ಹೋಗ್ತಿರ್ತಾವ್ರಿ. ಅಲ್ಲಿಂದ ಹೋಗ್ಬೋದ್ರಿ. ನೀವು ಆರಾಮ್ಸೆ ಹೋಗ್ಬೋದು. ಏನೂ ಅನನುಕೂಲ ಇಲ್ಲ, ಎಲ್ಲ ಅನುಕೂಲ ಐತ್ರಿ. ಅಲ್ಲಿಂದ ನೀವು ಸಂಗಮನಾಥನ ದರ್ಶನ ತಗೋರಿ. ಇವರು ವೀರಭದ್ರೇಶ್ವರ ದೇವರ ದೇವಸ್ಥಾನ ರೀ. ಶಿವನ ಮತ್ತೊಂದು ಪ್ರತಿರೂಪನ ವೀರಭದ್ರೇಶ್ವರ ದೇವರಲ್ರಿ. ಹಿಂಗಾಗಿ ವೀರಭದ್ರೇಶ್ವರ ದೇವರ ದೇವಸ್ಥಾನನೂ ಐತ್ರಿ ಇಲ್ಲ.
ದೇವಸ್ಥಾನದ ದರ್ಶನ ಮುಗಿಸ್ಕೊಂಡ ಇನ್ನು ನಾವು ಹೊಳೆ ಕಡೆ ಹೊಂಟೀವ್ರಿ. ಬರ್ರಿ ಎಲ್ಲರೂ ಹೊಳೆ ನೋಡ್ಕೊಂಡು ಬರೋಣ ಅಂತ. ಕೂಡಲ ಸಂಗಮದಲ್ಲಿರುವುದು ಕೃಷ್ಣ ಹಾಗೂ ಮಲಪ್ರಭಾ ನದಿಯ ಸಮ್ಮಿಲನ ಆದ್ರೆ ಇಲ್ಲಿರುವುದು ಕೃಷ್ಣ ಹಾಗೂ ಘಟಪ್ರಭಾ ನದಿಯ ಸಮ್ಮಿಲನ. ನಿಮ್ಗೆಲ್ಲರಿಗೂ ವಿಡಿಯೋ ಹೆಂಗೆ ಅನಿಸ್ತು ಅಂಥೇಳಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.